ಎಲ್ಲ ಪೂಜ್ಯಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಆಶಾ ಪ್ರತೀಕ್ಷೆ ಸಂಗತಂ ಸೋನೃತ ಚೇಷ್ಟಾಪೂರ್ತೆ ಪುತ್ರ ಪಶೂಶ್ಚ ಸರ್ವಾನ್ ಏತತ್ ವೃಂಕ್ತೆ ಪುರುಷಸ್ಯ ಅಲ್ಪಮೇಧಸಃ ಯಸ್ಯ ಅನಶ್ನನ್ ವಸತಿ ಬ್ರಾಹ್ಮಣೋ ಗೃಹೇ ತಿಸ್ರೋ ರಾತ್ರಿಃ ಯದವಾಸೀತ್ ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ನಮಸ್ಯಃ ನಮಸ್ತೆ ಅಸ್ತು ಬ್ರಹ್ಮನ್ ಸ್ವಸ್ತಿ ಮೇ ಅಸ್ತು ತಸ್ಮಾತ್ ಪ್ರತಿ ತ್ರೀನ್ ವರಾನ್ ವೃಣೀಷ್ವ. ನಚಿಕೇತ ಆಖ್ಯಾನ ಇದು. ಅವನನ್ನ ಅಗ್ನಿಬಾಲಕ ಅಂತ ಕರೀತಾರೆ. ಅಷ್ಟು ಅಗ್ನಿ ಹೇಗೆ ಸ್ವಚ್ಛ ಇರ್ತದೆ, ಅಷ್ಟು ಸ್ವಚ್ಛ ಅಗ್ನಿ ಹೇಗೋ ಹಾಗೆ ಈ ಬಾಲಕ ನಚಿಕೇತ. 12 ವರ್ಷ, ಬಹಳ ಸ್ವಚ್ಛ. ಎಲ್ಲ ಹೊಲಸಾಗಬಹುದು, ಅಗ್ನಿ ಹೊಲಸಾಗೋದಿಲ್ಲ. ನೀರು ಹೊಲಸಾಗಬಹುದು, ನೆಲ ಹೊಲಸಾಗಬಹುದು, ಗಾಳಿ ಹೊಲಸಾಗಬಹುದು, ಆದರೆ ಬೆಂಕಿ ಹೊಲಸಾಗೋದು. ಹಾಗ ಈ ಹುಡುಗ ನಚಿಕೇತ, ಆತ ಅಷ್ಟು ಸ್ವಚ್ಛ. ಆತನ ಮನಸ್ಸಿನಲ್ಲಿ ಭಯದ ತೆರೆ ಆಡೋದಿಲ್ಲ, ಒಳಗೆ ಆಸೆಗಳಿಲ್ಲ. ಒಂದೇ ಒಂದು ಬಯಕೆ, ತಿಳ್ಕೋಬೇಕು ಅಂತ. ತನ್ನ ತಂದೆಗೆ ಒಳ್ಳೆಯದಾಗಬೇಕು, ತನ್ನ ತಾಯಿಗೆ ಒಳ್ಳೆಯದಾಗಬೇಕು, ಲೋಕದ ಜನರಿಗೆಲ್ಲ ಒಳ್ಳೆಯದಾಗಬೇಕು. ಇದು ಭಾವ. ಇದಕ್ಕೆ ಸ್ವಚ್ಛ ಅಂತ ಕರೀತಾರೆ. ಆ ಭಾವ ಇಟ್ಟುಕೊಂಡು ಈಗ ಆತ ಕಾಲಪುರುಷ ಆತನ ಹತ್ತಿರ ಬಂದ, ಕಾಲಪುರುಷನ ಹತ್ತಿರ ಬಂದ. ಆತನ ಹೆಂಡತಿ ಶ್ಯಾಮಲಾದೇವಿ, ಆಕೆ ಆ ಕಾಲಪುರುಷನಿಗೆ ಹೇಳ್ತಾಳ, ತನ್ನ ಪತಿಗೆ ಹೇಳ್ತಾಳ, ಅವ ಕಾಲಜ್ಞಾನಿ ಕಾಲಪುರುಷ. ಕಾಲಜ್ಞಾನಿ ಅಂದ್ರೆ ಎಲ್ಲವನ್ನೂ ಅರಿತವ. ಕಾಲವೇ ತಾನಾಗಿರೋದರಿಂದ ಕಾಲದ ವಿಸ್ತಾರ ಎಷ್ಟದ, ಅಲ್ಲಿ ಏನೇನು ನಡೀತಾವ ಎಲ್ಲವೂ ಅವನಿಗೆ ಗೊತ್ತು. ಕಾಲದ ಈಚೆ ಆಚೆ ಏನದ, ಸತ್ಯ ಅಸತ್ಯ ಎಲ್ಲವೂ ಗೊತ್ತು. ಅಂಥ ಮಹಾನುಭಾವನಿಗೆ, ಅಂಥ ಅನುಭಾವಿಗೆ, ಪರಮಜ್ಞಾನಿಗೆ ಕಾಲಪುರುಷ ಅಂತ ಹೆಸರು. ಇಂಥ ಕಾಲಪುರುಷನ ಹತ್ತಿರ ಈ ನಚಿಕೇತ ಬಂದ. 3 ದಿನ ದಾರಿ ಕಾಯ್ದ. ಕಾಲಪುರುಷ ಎಲ್ಲೋ ಹೋಗಿದ್ದ, 3 ದಿವಸ ದಾರಿ ಕಾಯ್ದ. ಬಂದ ಬಳಿಕ ಶ್ಯಾಮಲಾದೇವಿ ಗಂಡನನ್ನ ಕುರಿತು ಆ ಮಾತುಗಳನ್ನು ಆಡಿದ್ಳು. ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ಳು. ಆಕೆ ಧರ್ಮ ರಕ್ಷಕಿ, ಧರ್ಮ ಜ್ಞಾನವುಳ್ಳವಳು, ಧರ್ಮವೇ ಜೀವನವಾಗಿ ನಿಂತವಳು. ಅಂಥವಳಿಗೆ ಧರ್ಮಪತ್ನಿ ಅಂತ ಕರೀತಾರೆ. ಅಂಥ ಧರ್ಮಪತ್ನಿಯಾದಂಥ ಶ್ಯಾಮಲಾದೇವಿ ಗಂಡನಿಗೆ ಹೇಳ್ತಾಳೆ,
ಇಲ್ಲಿ ನೋಡು, ಒಬ್ಬ ಅತಿಥಿ ಬಂದಿದ್ದಾನೆ. ಹೆಂಗೆ ಬಂದಿದ್ದಾನ? ಅಗ್ನಿಯೇ ಮೂರ್ತವಾಗಿ ಬಂದಿದ್ದಾನೆ. ಅಗ್ನಿಯೇ ಈ ಮೂರ್ತಿಯ ರೂಪದಲ್ಲಿ ಬಂದದೆ. ಎಷ್ಟು ಸಣ್ಣವ, ಆದರೆ ಎಷ್ಟು ದೊಡ್ಡವ. ಯಾರು ದೊಡ್ಡವರು? ಯಾರು ಕಾಲಪುರುಷನಿಗೆ ಹೆದರೋದಿಲ್ಲ, ಅವರು ದೊಡ್ಡವರು. ಯಾರ ಕಾಲಪುರುಷನಿಗೆ ಹೆದರ್ತಾರೆ ಅಂಥವರು ಸಣ್ಣವರು. ಇದು ಶ್ಯಾಮಲಾದೇವಿಯ ದೃಷ್ಟಿಯೊಳಗೆ. ಕಾಲಪುರುಷನೇ ನಿನಗೆ ಜಗತ್ತಿನ ಎಲ್ಲರೂ ಹೆದರ್ತಾರೆ, ಇಲ್ಲೊಬ್ಬ ಹುಡುಗ ಹೆದರೇ ಇಲ್ಲ. ನಿನ್ನ ಹತ್ತಿರ ಯಾರೂ ಬರೋದಿಲ್ಲ, ಈತ ಒಬ್ಬ ಬಂದಾನ ಜೀವನದಲ್ಲಿ. ಎಷ್ಟು ಧೈರ್ಯ, ಎಷ್ಟು ಸ್ಥೈರ್ಯ. ಅಂಥ ಬಾಲಕ ಈತ, ಅಗ್ನಿ ಬಾಲಕ. ಈತನನ್ನ ನಾವು ಅತಿಥಿ ಅಂತ ಭಾವಿಸಬೇಕು. ಆದ್ದರಿಂದ ಅತಿಥಿಯನ್ನ ಹೇಗೆ ನಾವು ಗೌರವಿಸ್ತೇವೆ, ಹಾಗೆ ಈ ನಚಿಕೇತ ಬಾಲಕನನ್ನ ನಾವು ಗೌರವಿಸಬೇಕು. ತಗೋ ನೀರ, ಈ ನೀರ ತಗೋ. ಹೆಂಗೆ ಗೌರವಿಸಬೇಕು? ಶಾಂತಿಂ ಕುರುವಂತಿ ಗೃಹಸ್ಥರು, ಯೋಗ್ಯ ಗೃಹಸ್ಥರು, ಆದರ್ಶ ಗೃಹಸ್ಥರು, ಧರ್ಮರಕ್ಷಕರಾದಂಥ ಗೃಹಸ್ಥರು ಹೆಂಗೆ ವರ್ತಿಸ್ತಾರೋ ಹಾಗೆ ನೀನು ವರ್ತಿಸಬೇಕು. ನೀನು ಎಷ್ಟು ದೊಡ್ಡವನಾದರೆ ಏನಾಯಿತು? ಮನೆಗೆ ಒಬ್ಬ ಅತಿಥಿ ಬಂದಾಗ, ಅದು ಇಂಥ ಅತಿಥಿ ಬಂದಾಗ, ಬ್ರಹ್ಮಚಾರಿನ್ ಶಬ್ದ ಎಷ್ಟು ಚಂದದ. ಬ್ರಹ್ಮಚಾರಿನ್, ಬ್ರಹ್ಮಚಾರಿನ್ ಅಂದ್ರೆ ಕಣ್ಣ ಹೊಲಸಾಗಿಲ್ಲ, ಮನಸ್ಸು ಹೊಲಸಾಗಿಲ್ಲ. ಕಣ್ಣಿನಲ್ಲಿ ಕಾಮ ಇಲ್ಲ, ಮನಸ್ಸಿನಲ್ಲಿ ಮೋಹ ಇಲ್ಲ. ಬ್ರಹ್ಮಚಾರಿ, ಎಷ್ಟು ಸುಂದರ ಶಬ್ದ. ಇಂಥ ಬಾಲಕ ನಚಿಕೇತ ಬಂದಿದ್ದಾನೆ. ಅವ ನಮ್ಮ ಅತಿಥಿ. ಯಾಕೆ? ನಮಗೆ ಅತಿಥಿಗಳು ಯಾರೂ ಬರೋದಿಲ್ಲ. ಕಾಲದ ಹತ್ತಿರ ಅತಿಥಿಗಳು ಯಾರು ಬರ್ತಾರೆ? ಅತಿಥಿಯಾಗಿ ಯಾರು ಬರ್ತಾರೆ? ನಿನಗೆ ಎಲ್ಲರೂ ಹೆದರ್ತಾರೆ, ಜಗತ್ತೆಲ್ಲ ಹೆದರ್ತದೆ, ನಿನ್ನ ಹತ್ತಿರ ಬರೋರು ಯಾರು? ಆದರೆ ಇಲ್ಲೊಬ್ಬ ಬಾಲಕ ಬಂದಾನ. ಅವನ ಮುಖ ನೋಡು, ಎಂಥ ಮುಖ, ತೇಜಸ್ವಿ. ಯಾಕೆ? ಒಳಗ ನಿರ್ಭಯ, ಆದ್ದರಿಂದ ಮೇಲೆ ತೇಜ. ಮನಸ್ಸೆಲ್ಲ ಅರಳೆದ, ಮುಖ ಎಲ್ಲ ಪ್ರಸನ್ನವಾಗಿದೆ. ಇಂಥ ಬಾಲಕ ಬಂದಿದ್ದಾನ. ಆತನ ಪಾದಕ್ಕೆ ನೀರು ಹಾಕುವಂದ್ಲೋ. ಯಾರು ನೀರು ಹಾಕೋದು? ಸಣ್ಣ ಹುಡುಗಿವ, ಕಲಿತಾವಲ್ಲ, ಬಹಳ ತಿಳಿದವನು ಅಲ್ಲ, ಆದರೆ ಸ್ವಚ್ಛದ್ದ. ಶ್ಯಾಮಲಾದೇವಿ ಹೇಳ್ತಾಳೆ, ಯಾರಿಗೆ ಮಹತ್ವ ಕೊಡಬೇಕು ಜಗತ್ತಿನಲ್ಲಿ? ತಲೆ ಇದ್ದವರಿಗೆಲ್ಲ, ಎದೆ ಸ್ವಚ್ಛದ್ದವ್ರಿಗೆ. ಕಲಿತವರಿಗೆಲ್ಲ, ಮನಸ್ಸನ್ನ ಕೆಡಿಸಿಕೊಳ್ಳದವ್ರಿಗೆ. ಎಷ್ಟು ಒಳ್ಳೆಯ ಮಾತು ಹೇಳ್ತಾರೆ. ಈತ ಬಹಳ ದೊಡ್ಡವ, ಅತಿಥಿ. ನಮಸ್ಯ, ಬಹಳ ದೊಡ್ಡವ, ಯೋಗ್ಯ. ಆದರ ಮಾಡೋದಕ್ಕೆ ಯೋಗ್ಯ ಈ ಹುಡುಗ. ಎಂಥವನ ಪಾದಕ್ಕೆ ನೀನು ನೀರು ಹಾಕಬೇಕು ಅಂದ್ಲೋ. ಶಾಂತಿಂ ಕುರುವಂತೆ ಅಂತಾರೆ. ಗೃಹಸ್ಥರು ಏನು ಮಾಡಬೇಕು ಅಂದ್ರೆ, ಅತಿಥಿಗಳು ಯಾರ ಮನೆಗೆ ಬರ್ತಾರೆ ಅಂಥವರಿಗೆ ಶಾಂತಿ ಉಂಟು ಮಾಡಬೇಕು, ಅವರಿಗೆ ಸಮಾಧಾನ ಉಂಟು ಮಾಡಬೇಕು. ಅದರಿಂದ ಸಮಾಧಾನ ಆಗ್ತದೆ. ನಡೆದು ಬಹಳ ದೂರ 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 ನಡೆದು ಬಂದಿರ್ತಾರೆ. ಈಗ ನಂಗೆ ಮೋಟರ್ ಇಲ್ಲ, ವಾಹನಗಳೇ ಯಾವೂ ಇಲ್ಲ, ನಡೆದ ಬರಬೇಕು. ಹಾಗೆ ಅತಿಥಿಗಳು ಮನೆಗೆ ಬರ್ತಾರೆ. ಅವ್ರಿಗೆ ದಣುವಾಗಿರ್ತದೆ. ಕಾಲಿಗೆ ಒಂದಿಷ್ಟು ನೀರು ಹಾಕೋದೇ ಶಾಂತಿ ಮಾಡೋದು. ಬರಮಾಡಿ ನೆರಳಲ್ಲಿ ಕೂಡಿಸೋದೇ ಶಾಂತಿ ಮಾಡೋದು. ಹಸಿದ ಹೊಟ್ಟೆಗೆ ಒಂದು ತುತ್ತ ಪ್ರೇಮದಿಂದ ಅನ್ನವನ್ನು ನೀಡೋದೇ ಶಾಂತಿ ಮಾಡೋದು.
ಇಷ್ಟು 3 ಮಾಡು ಅಂದ್ಲು. ನೀನು ಕರ್ಕೊಂಡು ಬರಬೇಕು, ಕೂಡಿಸಬೇಕು. ಮುಂದಿನ ಕಾರ್ಯ ನಾನು ಮಾಡೋದು, ಉಣಿಸೋದು ತಿನ್ನಿಸೋದು ನನ್ನ ಕೆಲಸ, ಕರೆಯೋದು ಕೂಡಿಸೋದು ನಿನ್ನ ಕೆಲಸ. ಪತಿ ಎಷ್ಟು ಮಾಡಬೇಕು ಅಂದ್ರೆ ಕರಿಬೇಕು, ಕೂಡಿಸಬೇಕು. ಸತಿ ಏನು ಮಾಡಬೇಕು ಅಂದ್ರೆ ಉಣಿಸಬೇಕು, ತಿನ್ನಿಸಬೇಕು. ಇದು ಆತಿಥ್ಯ. ಹಾಗೆ ಆಕೆ ಧರ್ಮದ ಮಾತುಗಳನ್ನ ಹೇಳಿ ಆತನಿಗೆ ಅಂತಾಳ, ನೋಡು ನೀರು ಹಾಕು, ಪಾದಕ್ಕೆ ನೀರು ಹಾಕು, ಎಂದೂ ಹಾಕ್ಲಾರ್ದ ಮನುಷ್ಯೀತ. ನನ್ನ ಮುಂದೆ ಯಾರದಾರ ಅಂತಿದ್ದ ಕಾಲಪುರುಷ, ಯಾಕೆ ಅವನ ಮುಂದೆ ಯಾರೂ ಇರಲಿಲ್ಲ. ಶಿವನಂಥ ಶಿವ ಓಡಿ ಹೋಗ್ತಿದ್ದ, ಭಸ್ಮಾಸುರ ಬಂದಾಗ ಹೆದರಿ, ಪ್ರಾಣಕ್ಕೆ ಹೆದರಿ. ಹಿಂಗಿರುವಾಗ ಇಂಥ ಕಾಲ ಪುರುಷ ನೀರು ಹೆಂಗ ಹಾಕ್ತಾನ? ಅವನಿಗೆ ಅದು ರೂಢಿನೇ ಇರಲಿಲ್ಲ, ತಲೆ ಬಾಗಿದ ರೂಢಿನೇ ಇರಲಿಲ್ಲ, ಎಲ್ಲರನ್ನ ಬಾಗಿಸಿದ ಅನುಭವ ಅವನಿಗೆ. ಅವನ ಹೆಸರು ತಗೊಂಡ್ರೆ ಜಗತ್ತು ಹೆದರ್ತದೆ. ಅಂಥ ಕಾಲ ಪುರುಷ ಈಗ ಆ ಹೆಣ್ಮಗಳು ಹೇಳ್ತಾಳ, ಹೆಂಡತಿ ಹೇಳ್ತಾಳ, ನಿಲ್ಲಬೇಡ, ತಗೋ ನೀರ ಅಂದ್ಲು, ಹಾಕು. ಅವನ ಮನಸ್ಸು ಸ್ವಲ್ಪ ಹೊಯ್ದಾಡ್ತು. ಯಾಕೆ? ಧರ್ಮ ಪತ್ನಿ ಆಕೆ ಧರ್ಮದ ಮಾತು ಹೇಳ್ತಾಳ, ಅದನ್ನ ಇಲ್ಲನ್ನಾಕೆ ಬರಂಗಿಲ್ಲ, ರೂಢಿ ಒಳಗಿಲ್ಲ. ಏನ್ ಮಾಡೋದು? ಎಂದೋ ಯಾರಿಗೂ ನಮಸ್ಕಾರ ಮಾಡಿದ ಮನುಷ್ಯ ಅಲ್ಲ, ಯಾರಿಗೂ ಆತಿಥ್ಯ ಮಾಡಿ ಅವರಿಗೆ ಪಾದಕ್ಕೊಂದಿಷ್ಟು ನೀರು ಹಾಕಿದವ ಅಲ್ಲ. ಇಂಥವ ಈಗ ಮಾಡಬೇಕು ಅಂತ ಹೆಂಡತಿ ಹೇಳಿದಾಗ ಹೆಂಗಾಗಿರಬೇಕು? ಆದರೆ ಹೆಂಡತಿ ಸರಿಯಾದ ಮಾತು ಹೇಳ್ತಾಳಂತ ಅವನು ಎದಿ ಹೇಳ್ತತ್ತೋ, ಆದರೆ ಅವನ ರೂಢಿ ಅದಕ್ಕೆ ವಿರುದ್ಧ ಆಗಿತ್ತಷ್ಟೇ. ಅವಾಗ ಹೆಂಡತಿ ಹಾಗೆ ಮುಂದುವರೆದ ಹೇಳ್ತಾಳ, ಮನಸ್ಸು ಗೊತ್ತಾಯ್ತು ಆಕೆಗೆ. ಅವಾಗ ಹೇಳ್ತಾಳ, ನೀ ಇದನ್ನು ಮಾಡದೆ ಇದ್ರ ಹಾಳಾಗಿ ಹೊಕ್ಕಿ ಅಂದ್ಲು. ಎಷ್ಟು ಮಜಾ ಹೇಳಿ. ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂ ಚೇಷ್ಟಾ ಪೂರ್ತೆ ಪುತ್ರ ಪಶೂಶ್ಚ ಸರ್ವಾನ್ ಏತತ್ತು ಋಂಕ್ತೆ ಪುರುಷಸ್ಯ ಅಲ್ಪಮೇಧಸಃ ಯಸ್ಯ ಅನಶ್ನನ್ ವಸತೆ ಬ್ರಾಹ್ಮಣೋ ಗೃಹೇ. ತಿಳ್ಕೋ, ಪುರುಷಸ್ಯ ಅಲ್ಪಮೇಧಸಃ, ಮನೆಗೆ ಬಂದ ಇಂಥ ಶ್ರೇಷ್ಠ ಸ್ವಚ್ಛ ಸುಂದರ ಅತಿಥಿ ಆತನಿಗೆ ನೀನು ಉಪಚಾರ ಮಾಡದೆ ಇದ್ರೆ ನಿನ್ನಷ್ಟು ಇದು ಇಲ್ಲದವರು ಯಾರು ಅಂದ. ಯಾರನ್ನ ಗೌರವಿಸಬೇಕು? ನಮ್ಮ ಮನೆ ಇರೋದೇ ಅದಕ್ಕೆ, ಮನೆಯಲ್ಲಿ ಸಂಪತ್ತಿ ಅದಕ್ಕೆ. ನಾವೆಲ್ಲ ಮನೆ ಕಟ್ಟಿಕೊಂಡು ಗೃಹಸ್ಥ ಧರ್ಮದಲ್ಲಿ ಪ್ರವೇಶ ಮಾಡಿದ್ದು ಯಾಕೆ? ಕೇಳಿದ್ಲೋ ಯಾಕೆ? ಆತಿಥ್ಯ ಮಾಡೋದಕ್ಕೆ, ತಾಯಿ ತಂದೆಯನ್ನ ಪೂಜ್ಯ ಭಾವದಿಂದ ನೋಡೋದಕ್ಕೆ, ಮಕ್ಕಳಲ್ಲಿ ದೇವತ್ವ ಕಾಣೋದಕ್ಕೆ, ಗುರುಗಳನ್ನ ದೇವರಂತ ಆರಾಧಿಸೋದಕ್ಕೆ, ಅತಿಥಿಗಳನ್ನ ಬರಮಾಡಿಕೊಂಡು ಸಂತೋಷ ಪಡೋದಕ್ಕೆ. ಗೃಹಸ್ಥ ಎಷ್ಟು ಚಲೋ ಮಾತು ಹೇಳ್ತಾರೆ. ನಾವು ದೊಡ್ಡವರಿರಬಹುದು, ಆದರೂ ನಾವು ಗೃಹಸ್ಥರು. ನಮ್ಮ ಕೆಲಸ ಇದು. ಮಾತೃದೇವೋ ಭವ, ಪಿತೃದೇವೋ ಭವ, ಅಲ್ಲ ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಎಷ್ಟು ಚಲೋ ಮಾತು ಹೇಳ್ತಾರೆ. ಇದನ್ನು ಮಾಡಬೇಕು. ಇಲ್ಲದೇ ಇದ್ರೆ ಏನಾಗ್ತದ ಸ್ವಲ್ಪ ಯೋಚನೆ ಮಾಡು. ನಾವು ಇಂಥ ಒಂದು ಸುಂದರ ಕಾರ್ಯ ಮಾಡದೇ ಇದ್ರೆ ನಮ್ಮ ಗೃಹಸ್ಥ ಧರ್ಮ ನಮಗೇನು ಸಂತೋಷ ಕೊಡಬೇಕು ಅದು ಹೋಗಿಬಿಡ್ತದೆ. ಎದರಿಂದ ಸಂತೋಷ ಆಗ್ತದೆ?
ಗೃಹಸ್ಥನಿಗೆ ಎದರಿಂದ ಸಂತೋಷ ಆಗ್ತದೆ? ಆಕೆ ಒಂದು 7-8 ಮಾತು ಹೇಳ್ತಾರೆ. ಇವುಗಳಿಂದ ಸಂತೋಷ ಆಗ್ತದೆ. ಆಶಾ 1, ಪ್ರತೀಕ್ಷಾ 2, ಸಂಗತ 3, ಸೂನೃತ 4, ಇಷ್ಟ ಪೂರ್ತ 5, 6, ಪುತ್ರ ಪಶುಶ್ಚ 8. ಇವು ಬೇಕಾಗ್ತದೆ. ಯಾವ ಮನೆಯೊಳಗ ಇವು 8 ಇರ್ತಾವ ಅಂಥ ಮನೆಯೊಳಗ ಸಂತೋಷ ಇರ್ತದ. ಮನೆ ಕಟ್ಟಿಕೊಂಡು ಯಾರೇ ಇರಲಿ ಇವು 8 ಇರಬೇಕಾಗ್ತದೆ. ಆಶಾ, ಉತ್ಸಾಹ ಇರಬೇಕು. ಪ್ರಪಂಚ ಮಾಡುವವರಲ್ಲೇ ಉತ್ಸಾಹ ಇರಬೇಕು, ನಿರುತ್ಸಾಹ ಆಗಬಾರದು. ಉತ್ಸಾಹ ಇರಬೇಕು. ಎಂಥ ಅಪಜಯ ಆದರೂ ಉತ್ಸಾಹ ಇರಬೇಕು. ಎಷ್ಟೇ ಕಷ್ಟಗಳು ಬಂದರೂ ಜೀವನೋತ್ಸಾಹ ಕಳೆದುಕೊಂಡಿರಬಾರದು. ಆಶಾ ಒಳ್ಳೆದಾಗ್ತದೆ ಅಂದೆ. ಒಂದೇನೋ ಕಥೆ ಹೇಳೋದಲ್ಲ, ಬಹಳ ಬಹಳ ಸುಂದರವಾದ ಕಥೆ. ಆದರೆ ಸಣ್ಣ ಹುಡುಗರ ಕಥೆ, ಸಣ್ಣ ಹುಡುಗರ ಕಥೆನೇ ಬಹಳ ಚಂದ ಇರ್ತಾವ. ದೊಡ್ಡವ್ರ ಕಥೆ ಹೆಂಗೋ ಆಗ್ತಾವದ. ದೊಡ್ಡವ್ರ ಕಥೆಯೊಳಗ ಹೊಡೆದಾಡದೆ ಕಥೆನೇ ಮುಗಿಯಂಗಿಲ್ಲ. ಸಣ್ಣವರಲ್ಲೇ ಸಂತೋಷ ಪಡದೆ ಕಥೆನೇ ಮುಗಿಯಂಗಿಲ್ಲ. ಇಷ್ಟ ವ್ಯತ್ಯಾಸ. ನೀವು ಬಾಲಕರ ಚಂದಮಾಮ ಓದ್ರಿ ಎಷ್ಟು ಮಜಾ ಇರ್ತದೆ. ಇಲ್ಲೇ ನೀವು ಕಾದಂಬರಿ ಓದ್ರಿ ಒಂಥರ ಗದ್ಲು ಶುರುವಾಗ್ತದೆ, ಮಜಾ ಇರ್ತದೆ. ಈಸಪ್ ಅಂತ ಒಬ್ಬ ಆಗಿ ಹೋದ. ಅವ ಮಕ್ಕಳಿಗೆ ಒಂದು ಸುಂದರ ಕಥೆ ಬರೆದಾನ. ಎಲ್ಲರಿಗೂ ಗೊತ್ತು. ಒಂದು ಹಾಲಿನ ಹೌದ ಇತ್ತು. ಹಾಲು ತುಂಬಿದ್ರು. ಅದು ಹೀಗಿರೋದೊಂದು ಹೌದ, ಅದರಾಗ ಹಾಲು ತುಂಬಿದ್ರು. ಪೂರ್ಣ ತುಂಬಿರಲಿಲ್ಲ. ಮ್ಯಾಲ ಒಂದು ಗೇಣ ಜಾಗ ಉಳಿದಿತ್ತು. ಅದು ಸಾಯಂಕಾಲ ರಾತ್ರಿ ಹಾಲದನ್ನು ತುಂಬಿ ಅದಕ್ಕೆ ತುಂಬಿ ಅವರು ಅದು ಹೆಪ್ಪಾಕಿದ್ರು. ಅದನ್ನು ತುಂಬಿ ಅವರು ಮಲ್ಕೊಂಡ್ರು. 1-2 ಕಪ್ಪಿ ಹರ್ಕೋತ್ ಬಂದು ಕಪ್ಪಿಗಳು. ಅವಕ್ಕೆ ಇದರ ವಾಸನೆ ಹತ್ತಲ್ಲ. ಅವು ಒಳಗೆ ವಿಚಾರ ಮಾಡಲಿಲ್ಲ, ಹೊರಗೆ ಹೆಂಗೆ ಬರೋದಂತ ವಿಚಾರ ಮಾಡಲಿಲ್ಲ. ಒಳಗೆ ಸಿಗೋದು ನಾವು ಮುಂದೆ ಏನು ಇದರಿಂದ ಹೊರಗೆ ಬರೋದು ಹೆಂಗೆ ಅಂತ ಗೊತ್ತು ಮಾಡ್ಕೊಂಡು ಒಳಗೆ ಹೋಗಬೇಕಲ್ಲ. ಹಂಗಾಗೋದೇ ಇಲ್ಲ. ಅಭಿಮನ್ಯುವಿನ ಒಳಗೆ ಹೊಕ್ಕೇವಿ, ಹೊರಗೆ ಬರೋದೇ ಗೊತ್ತಿಲ್ಲ. ಇಲ್ಲೇ ಚಕ್ರವ್ಯೂಹ ಮಾಡಿದರು. ಒಳಗೆ ಹೋಗೋದು ಗೊತ್ತಿತ್ತು ಯಾರಿಗೆ? ಅಭಿಮನ್ಯುವಿಗೆ. ಆದರೆ ಹೊರಗೆ ಬರೋದು ಗೊತ್ತಿರಲಿಲ್ಲ. ಅದು ಅರ್ಜುನಿಗೆ ಒಬ್ಬಗ ಗೊತ್ತಿತ್ತು. ಅದಕ್ಕವ ಬೇಕಾದಲ್ಲಿ ಹೋಗ್ತಿದ್ದ, ಹೊರಗೆ ಬರ್ತಿದ್ದ. ನಮ್ಮದು ಹಂಗಾಗೋದಿಲ್ಲ. ಒಳಗೆ ಹೋಗೋದು ಗೊತ್ತದೆ, ಹೊರಗೆ ಬರೋದಿಲ್ಲ. 80 ಆದರೂ ಹೊರಗೆ ಬರಂಗಿಲ್ಲ, 90 ಆದರೂ ಹೊರಗೆ ಬರಂಗಿಲ್ಲ. ಏನು ಮಾಡೋದು? ಹಿಂಗೆ ಒಮ್ಮೊಮ್ಮೆ ಆ ವಸ್ತು ನೋಡಿ ಅದರ ತಲೆಯಾಗ ತುಂಬಿ ಗದ್ದಲಾಗಿ ಒಳಗೆ ಹೋಗ್ತೇವೆ, ಹೊರಗೆ ಬರಕ್ಕಾಗೋದಿಲ್ಲ. ಅವು 2 ಕಪ್ಪಿಗೆ ಹಂಗ ಆಯಿತು. ಒಳಗೆ ಜಿಗುದು ಮಸ್ತಾಗಿ ಹಾಲು ಕುಡ್ದು ಮುಂದೆ ಹೊರಗೆ ಹೋಗೋದು ವಿಚಾರ ಮಾಡಕ್ಕೆ ಶುರು ಮಾಡಿದು. ಎಲ್ಲ ಕಡೆ ತಿರುಗಾಡಿದು, ಎಲ್ಲಿ ದಾರಿ ಇರಲಿಲ್ಲ. ಕಂಠ ಒಂದು ಗೇಣ. ಇನ್ನ ಜಿಗಿಬೇಕಾದರೂ ಸಹಿತ ಕೆಳಗೆ ಕಾಲಿಗೆ ಒಂದಿಷ್ಟು ಗಟ್ಟಿತನ ಬೇಕಲ್ಲ, ಆಧಾರ ಬೇಕು. ಆ ಹಾಲಿನಾಗ ಅದು ದ್ರವ, ಅದರಾಗ ಆಧಾರ ಇಲ್ಲ, ಜಿಗಿವಿ ಹಂಗ. ಅದಕ್ಕೆ ತಿರುಗಾಡದು ನೋಡ್ದು ಕೊನೆಗೆ ಅನಿಸ್ತವಕ್ಕ ಇದೇನು ಜಾಗ ಅಂತೂ ಇಲ್ಲ. ಅದಕ್ಕೆ ಅದ್ರಾಗ 1 ಕಪ್ ಅಂತೂ ಮುಗಿತು. ನಾಳೆ ಮುಂಜಾನೆ ಆದರೂ ಸಾಯೋದದ. ಅವ ಬಂದು ಹೊಡೆದೇ ಹೊಡಿತಾನೆ. ಯಾವರೇ ಬಂದು ಅದಕ್ಕೆ
ಅವನ ಕೈಯಾಗ ಸಿಕ್ಕ ಸಾಯೋದಕ್ಕಿಂತ ನಾನೇ ಮನಸ್ಸ ಮುಳುಗಿಬಿಟ್ರಾಯ್ತು ಅಂತ ತಿಳ್ಕೊಂಡು ಗಟ್ಟಿ ಜೀವ ಮಾಡ್ತು. ಅದಕ್ಕೆ ಮುಳುಗಾಕ ಖಾಯಂ. ನೀನು ಪ್ರಾಣನೇ ಹೋಗ್ತದೆ, ಇನ್ಯಾಕೆ ಉಳಿಯೋದು? ಅವಾಗ ಎರಡನೇದ್ದು ಹೇಳ್ತು, ಹಂಗೆ ಮಾಡಬೇಡು, ಸ್ವಲ್ಪ ಆಶಾ ಇರ್ಬೇಕು ಮನುಷ್ಯಾಗ, ಸ್ವಲ್ಪ ಆಶಾ ಇರಬೇಕು. ಸಾಯ್ಬೇಕು ಅನಿಸ್ಬಾರ್ದು, ಬಂದೇವಿ ಅಂದ ಬಳಕ ಬದುಕಬೇಕನ್ನಿಸ್ಬೇಕು. ಇನ್ನ 8-9 ತಾಸದವ, ಈಗ ಯಾಕೆ ಸಾಯೋದು ಅಂತದು. 8 ತಾಸು ಅವಕಾಶ ಸಿಕ್ಕದ, ಬಿಡಬಾರದು ಬದುಕೋದು ಅಂತೂ ಅದು ಮೊದಲನೇದ್ದಂತೂ. ಹುಚ್ಚದೆ ನೀನು 8 ತಾಸು ತ್ರಾಸು ಪಟ್ಟು 8 ತಾಸು ಬರೇ ಈಸಾಡಿ ಮಾಡಿ ತ್ರಾಸು ತಗೊಂಡು ಸಾಯೋದಕ್ಕಿಂತ ಈಗ ಸತ್ರ ಆರಾಮಂತು ಅದು. ಇದ 2 ತರ ಜನ ಇರೋದು ಜಗತ್ನ್ಯಾಗ. ಮುಂದ ಆಗೋದದ ಹಿಂದ ಮುಳುಗವ್ರು ಕೆಲವರು, ಅನ್ನ ಅಷ್ಟು ದೂರದಲ್ಲ ಬದುಕೋಣ ಅಂತ ಬದುಕವ್ರು ಕೆಲವರು. ಇನ್ನ 10 ಈಗ ಆಗೋದಲ್ಲ, ಕೈ ನೋಡ್ತಾರೆ, ತೋರಿಸ್ತೇವಲ್ಲ, ಕೈ ತೋರಿಸ್ತೇವಿ. ಎಷ್ಟು ವರ್ಷ ಅಂತ ಕೇಳ್ತೇವಿ, ಅವ ಹೇಳ್ತಾನ ಇನ್ನು 5 ವರ್ಷ. ಏನು ಇವಂದು ಆಯುಷ್ ವರ್ಷ ಮುಗೀತು. ಈಗ 5 ವರ್ಷದಾಗ ಸಾಯ್ತೇನಿ ಅಂತ ತಲೆಯಾಗ ಹೋಗ್ತಲ್ಲ, ಎದ್ರೂ ಅದೇ, ಕುಂತ್ರೂ ಅದೇ, ಇನ್ನೇನಪ್ಪ ಸಾವು ಬಂತು, ಇನ್ನ 5 ವರ್ಷ. ಹೆಂಗದ ಈಗ ಕೈಕಾಲು ಹೋಗ್ತಾವ, ಈಗ ಹಾರ್ಟ್ ಸ್ಟಾಪ್ಸ್ ಬೀಟಿಂಗ್. ಹಂಗ ಇದು ಕಪ್ಪಿಗೆ ಆಯ್ತು. ಇನ್ನೇನು ಬೇಡಪ್ಪ, ನೀನು ಬರೀ ತಿರುಗಾಡಿ ನಾಳೆ ನೀನು ಅಲ್ಲಿಗೆ ಬರಮ್ಮ, ನಾನು ಈಗ ಹೋಗ್ತೀನಿ ಅಂತ ಮುಳುಗಿ ಹೋಯ್ತು. ಇದು ಮ್ಯಾಲಿತ್ತಲ್ಲ, ಹೋಗ್ಲಿ ಬಿಡಂತ, ನನಗಿನ್ನೂ 8 ತಾಸದಾವ ಅಂತದು ತಿರುಗಾಡಕ್ ಶುರು ಮಾಡ್ತು. ಒಳಗ ತಿರುಗಾಡ್ತು ಉತ್ಸಾಹ. ಇನ್ನೇನು ಸ್ವಲ್ಪ ಅದ, ಅಷ್ಟ್ರಾಗ ಮಸ್ತಾಗಿ ಬದುಕಬೇಕು. ವಿ ಹ್ಯಾವ್ ಟು ಸೆಲಿಬ್ರೇಟ್ ದ ಲೈಫ್. ಇಟ್ ಮೇ ಬಿ ಶಾರ್ಟ್ ಆರ್ ಲಾಂಗ್. ಎಷ್ಟು ದಿವಸ ಆದ್ರೇನು, ಎಷ್ಟು ತಾಸಾದ್ರೇನು, ಏನು ಒಂದು ಕ್ಷಣ ಅದ, ಅದನ್ನ ಆನಂದ ಪಡೋದು ಅಂತೂ, ಉತ್ಸವ ಮಾಡಿಬಿಡೋದಂತೂ. ಅದಕ್ಕೆ ಮಸ್ತಾಗಿ ಈಶಾಡಕ್ ಶುರು ಮಾಡ್ತು. ಜೋರಾಗಿ ಶಕ್ತಿ ಇತ್ತಲ್ಲ, ಈಶಾಡಕ್ ಶುರು ಮಾಡ್ತು. ಹಾಲು ಕುಡಿತು, ಈಶಾಡ್ತು. ಜೋರಾಗಿ ಈಶಾಡೋದರಿಂದ ಒಂಥರ ಅದು ಏನಾಯ್ತು, ಕಡ್ದಂಗಾಯ್ತು ಹಾಲು. ಕಪ್ಪಿ 8 ತಾಸು ಈಶಾಡಿದ್ರೆ ಹಾಲು ಹಂಗ್ಯಾಂಗ್ ಉಳಿತದ? ಅದು ಹೆಪ್ಪುಗಟ್ತು, ಮ್ಯಾಲ ಕೆನಿ ಬಂತು, ಕೆನಿ ಬಂತು. ಗಟ್ಟಿ ಬೆಣ್ಣೆ ತೇಲಾಕ್ ಶುರುವಾಯಿತು. ಅದರ ಮೇಲೆ ಕಪ್ಪಿ ಕುಂತು ನೋಡ್ತು, ಸ್ವಲ್ಪ ಗಟ್ಟದ ಅಂತ ಗೊತ್ತಾತು, ಜಿಗಿತು ಮ್ಯಾಲ. ಆಶಾ ಹಂಗದೆ. ಜೀವನ ಉತ್ಸಾಹ ಇತ್ತಂದ್ರೆ ಏನರೇ ಆಗುತ್ತದೆ, ಬದುಕೋದಕ್ಕಾಗಿ ಏನಾದರೂ ಆಸರ ಬರ್ತದೆ. ಹೋಗಬಾರ್ದು. ಸ್ವಲ್ಪ ಹಾನಿಯಾದ ಕೂಡಲೇ ಎದೆ ಒಡ್ಕೋಬಾರ್ದು. ಇದು ಗೃಹಸ್ಥನ ಲಕ್ಷಣ. ಯಾರು ಹೇಳ್ತಾರೆ? ಶ್ಯಾಮಲಾದೇವಿ. ಮನೆಯೊಳಗ ಜನ ಹೆಂಗಿರಬೇಕು ಅಂದ್ರೆ, ಪ್ರಾಣ ಕಳ್ಕೋಬಾರದು, ಆಶಾ ಬಿಡಬಾರದು, ಬದುಕಬೇಕು. ಏನೋ ಒಂದು ಆಧಾರ ಸಿಗ್ತದೆ, ನಮ್ಮ ಪ್ರಯತ್ನದಿಂದ ಒಂದು ಆಧಾರ ಸಿಗ್ತದೆ, ನಮ್ಮ ಉತ್ಸಾಹಕ್ಕೆ ಒಂದು ಆಧಾರ ಕಾಲಿಗೆ ಹತ್ತದ, ನಮ್ಮನ್ನ ಕಾಪಾಡ್ತದೆ ಒಂದು ದಿವಸ. ಹೆದರಬಾರದು. ಇದು ಮೊದಲನೇದ್ದು ಆಶಾ. ಇದು ಒಳಗಿರಬೇಕು. ಆಶೆಯ ದೀಪ ಉರಿತಿರಬೇಕು ಮನೆಗಳಲ್ಲಿ. ನಿರಾಸೆಯಾಗಬಾರದು. ಚೆನ್ನಾಗಿಲ್ಲ ಇದು. ಇದು ಮೊದಲನೇ ಲಕ್ಷಣ. ಯಾರ್ಯಾರು ಲಗ್ನ ಆಗಬೇಕಂತಾರೆ ಅವ್ರಿಗೆ ಇದನ್ನು ಹೇಳಬೇಕು.
ನಿನಗೆ 100 ವರ್ಷ ಬದುಕೋ ಇಚ್ಛಾ ಇದ್ರ ಆಗು, ಇಲ್ಲದೆ ಇದ್ರ ಬಿಟ್ಬಿಡು. ಬಡತನ ಬರೋದೇ, ಹಾನಿ ಹಳಿವು ಆಗೋದೇ, ಅವರು ಇವರು ಅಗಲೋದೇ. ಇಲ್ಲೇನು? ಸಪರೇಷನ್ ಈಸ್ ದೇರ್, ಲಾಸ್ ಈಸ್ ದೇರ್, ಡಿಸ್ಟ್ರಕ್ಷನ್ ಈಸ್ ದೇರ್. ಇಲ್ಲವೇನು? ಎಲ್ಲ ಇರೋದೇ. ಪ್ರಪಂಚಂದ್ರೆ ಹಾಗೆ. ಅಂಥದ್ರಾಗ ನಾನು ಬದುಕ್ತೇನೆ ಅಂತ ಅನ್ನೋದೊಂದು ಆಶೆಯ ದೀಪ ಉರಿಸಬೇಕು ಮನುಷ್ಯ. ಇದು ಮೊದಲನೇದ್ದು ಹೇಳಿದ್ಲು. ಇಂಥ ಆಶೆಯ ದೀಪ, ಆಶಾ ದೀಪ ಯಾವ ಮನೆಯಲ್ಲಿ ಉರಿತಾ ಇರ್ತದ ಸದೈವ, ಆ ಮನೆಯಲ್ಲಿ ಸಂತೋಷ ಇರ್ತದ. ಒಂದಾಯ್ತಲ್ಲ. ಎರಡನೇದ್ದು ಪ್ರತೀಕ್ಷಾ. ಏನೇ ಕೆಲಸ ಮಾಡಿದರೆ ಅದರ ಪ್ರತಿಫಲ ನಿಶ್ಚಿತವಾಗಿ ಸಿಗುತ್ತದಂತ ಭಾವ ಇದ್ದಿರಬೇಕದ. ಸಿಗುತ್ತದೋ ಇಲ್ಲೋ, ಸಿಗುತ್ತದೋ ಇಲ್ಲೋ, ಫಲ ಸಿಗದಿದ್ರೆ ಹೆಂಗ ಮಾಡೋದು, ಹೀಗೆಲ್ಲ ವಿಚಾರ ಮಾಡಬಾರದು. ಕೆಲಸ ಮಾಡಂಗ ಮಾಡೋದು, ಫಲ ತಾನೇ ಸಿಗುತ್ತದಂತ ತಿಳ್ಕೊಂಡಿರಬೇಕು ಮನುಷ್ಯ. ಸ್ವಲ್ಪ ತಡ ಆಗೇ ಸಿಗಬಹುದು, ಸ್ವಲ್ಪ ಬೇಗನೆ ಸಿಗಬಹುದು, ಫಲ ಅಂತೂ ಸಿಕ್ಕೇ ಸಿಗ್ತದ. ಪ್ರತೀಕ್ಷಾ, ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್. ಇರಬೇಕು, ಪ್ರತೀಕ್ಷಣ ಇರು. ನಮ್ದು ಎಲ್ಲ ಹೋಯ್ತಪ್ಪ, ಉಪಯೋಗ ಇಲ್ಲ, ನಾವಿಷ್ಟು ದುಡ್ದೆಲ್ಲ ಹಾಳಾಗಿ ಹೋಯ್ತು ಹಿಂಗನಬಾರದು. ಫಲ ಸಿಕ್ಕೇ ಸಿಗ್ತದೆ, ಸ್ವಲ್ಪ ತಡ ಅಷ್ಟೆ. ಪ್ರತೀಕ್ಷಾ, ಪ್ರತೀಕ್ಷಾ ಅಂತಾರೆ. ಇಲ್ಲೇನು? ಒಬ್ಬ ಒಂದು ಮನೆ ಕಟ್ತಾನೆ. ಮನೆ ಕಟ್ಟಬೇಕಾದ್ರೆ ಈಗ ನಂಗೆ 1 ತಿಂಗಳದಾಗ ಮನೆ ಕಟ್ಟಕ್ಕೆ ಆಗೋದಿಲ್ಲ. ಹಿಂದಕ್ಕೆ ಮನೆ ಕಟ್ಟಿ ನೋಡು ಅಂತಿದ್ರು. ಹಂಗ ಅವ್ರ ಹೆದರಿಕೆ ಹಂಗ, ಮನೆ ಕಟ್ಟಿ ನೋಡು ಅಂತಿದ್ರು. ಮದುವೆ ನೋಡು, ಅವೇನು ಯಾದಿ ಶಾದಿ ಮದುವೆಗಳಲ್ಲ. ಹಿಂದಕ್ಕೆ ಒಮ್ಮೆ ಮದುವೆ ಮಾಡಿದರೆ ಊರಾಗ ಯಾರು ತಮ್ಮ ಮನ್ಯಾಗ ಊಟನೇ ಮಾಡಂಗಿಲ್ಲ. ಹಂಗ 1 ದಿವಸ ಮಾಡಿದರೆ ಮತ್ತೆ 3rd ಕ್ಲಾಸ್, 2 ದಿವಸ ಮಾಡಿದರೆ 2nd ಕ್ಲಾಸ್, 3 ದಿವಸ ಮಾಡಿದರೆ 1st ಕ್ಲಾಸ್ ಮದುವೆ. ಯಾಕೆ? 3 ದಿವಸ ಆರಾಮ್. ಹಿಂಗೆ ಮೊದಲಿತ್ತು. ಅದಕ್ಕೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಿದ್ರು. ಹಾಗೆ ಒಂದು ಮನೆ ಕಟ್ಟಲಿಕ್ಕೆ ತಗೊಂಡ, ಬಹಳ ಕಷ್ಟಪಟ್ಟು ಸುಂದರವಾದ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ. ಅವನ ಗೆಳೆಯರು ಹೇಳಿದರು, ಏನು ಮುದುಕಾಗಿದೆ, ಈ ಮನೆಯಾಗ ಇರಾಮ ಯಾವಾಗಿನ್ನು, ಇನ್ನೇನು ಅನುಭವಿಸ್ತೀಯ? ನಾವು ಏನೇ ಮಾಡಿದರೂ ಅದರ ಫಲ ಅನುಭವಿಸಬೇಕು, ಹಂಗಿರಬೇಕು. ಅವಾಗ ಮುದುಕ ಹೇಳ್ದ, ನನಗೀಗ 60, ನಾ ಏನು 100 ಆಗೋ ತನಕ ಸಾಯುವುದಿಲ್ಲ ಅಂದು. 10 ವರ್ಷ ಆಗಲಿ ಮನೆ ಕಟ್ಟಿ ಮುಂದೆ 30 ವರ್ಷ ಬದುಕ್ತೇನಿದ್ರಾಗ ಅಂದ. ಪ್ರತೀಕ್ಷಾ ಹೆಂಗದ? ನಾನು ಅನುಭವಿಸೇ ತೀರ್ತೀನಿ, ಹಂಗದೆ ನನ್ನ ಮನಸ್ಸು ಹೇಳ್ತದೆ, ನಾನು ನಿರೀಕ್ಷೆ ಮಾಡ್ತೇನೆ, ನಾನು ಮಾಡೋ ಕೆಲಸ ಅದು ಫಲ ಕೊಡದೆ ಹೋಗೋದಿಲ್ಲ ನನಗೆ ಅಂತ. ಹೆಂಗದ ಒಂದು ಫಲ ಕೊಟ್ಟೇ ಕೊಡ್ತದೆ. 1 ದಿವಸ ಆರಾಮಾಗಿ ಈ ಮನ್ಯಾಗ ಮಲ್ಕೋತೀವಿ, ಆನಂದವಾಗಿ ಕೆಲವು ವರ್ಷ ಬಾಳ್ತೀನಿ. ನನಗೆ ಆ ಭರವಸೆ ಅದು. ಆಶಾ ಪ್ರತೀಕ್ಷಾ ಬೇಕಂಗ. ನನಗೆ ದಕ್ಕುದಲ್ಲ ಅಂತ ತಿಳ್ಕೊಂಡು ಕೆಲಸನೇ ಬಿಡಬಾರದು. ಈ ವರ್ಷ ಬೆಳೆ ಹಾಳಾಯ್ತು ಅಂತ ತಿಳ್ಕೊಂಡು ಮುಂದೆ ಬಿತ್ತೋದೇ ಬಿಡಬಾರದು. ಆದ್ರೆ ಏನಾಯ್ತು, 1 ದಿವಸ ಫಲ ಸಿಕ್ಕೇ ಸಿಗ್ತದೆ, ಸಿಕ್ಕೇ ಸಿಕ್ತು. ಚಲೋ ಬೀಜ ಹಾಕಿದರೆ ತಡ ಆದ್ರೆ ಏನಾಯ್ತು, 1 ದಿವಸ ಅದು ಗಿಡ ಆಗ್ತದೆ, ಒಳ್ಳೆ ಹಣ್ಣ
ಕೊಟ್ಟೇ ಕೊಡ್ತದೆ. ಹಿಂಗೆ ಭಾವಿರಬೇಕು. ಗೃಹಸ್ಥಾಗೆ ಮಕ್ಕಳನ್ನ ಜೋಪಾಸನ ಮಾಡೋದು, ಇದರಿಂದ ನಮಗೆ ಒಳ್ಳೇದಾಗುತ್ತದೆ ಅಂತ ಪ್ರತೀಕ್ಷೆ ಇದ್ರೆ ಮಾತ್ರ ಅದ ರಕ್ಷಣಾ ಮಾಡಕ್ಕೆ ಆಗ್ತದೆ, ಆನಂದ ಇರ್ತದೆ. ನಾವು ಮಾಡ್ತೀವಿ, ಅವು ಅಮೆರಿಕಕ್ಕೆ ಹೋಗ್ತಾವ. ಅಮೆರಿಕ ಅಂತ ಕರ್ನಾಟಕದ ಕನ್ನಡದಾಗ ಅಮೇರಿಕಕ್ಕೆ, ಅವು ಅಮೆರಿಕಕ್ಕೆ ಹೋಗ್ತಾವ. ನಾವಿಲ್ಲಿ ತಾಪ್ ಮಾಡ್ಕೊಂಡು ಕುಂಡ್ರಬೇಕಾಗ್ತದೆ. ಅದಕ್ಕೆ ಮಕ್ಕಳ ಬೇಡ, ಹಿಂಗನ್ಬೇಡ. ಮಕ್ಕಳು ಅದಾವಂದಾಗ ಜೋಪಾಸನ ಮಾಡು, ಅವಕ್ಕೆ ಕಲಿಸು. ಅವು ಹೋಗ್ತಾವಂತ ಶಿಕ್ಷಣನೇ ಬಿಟ್ಕೊಟ್ರೆ ಅವು ದೂರ ಹೋಗ್ತಾವ, ನಾವ್ಯಾಕೆ ಕಲಿಸೋಣ ಅಂತ ಮಾಡೋದಿಲ್ಲೇನು? ಹೆಣ್ಣು ಮಕ್ಕಳು ಇರ್ತಾವ, ಡಾಟರ್ಸ್, ಅವರಿಗೆ ಶಿಕ್ಷಣ ಕೊಡ್ತಿದ್ದಿಲ್ಲ ಮೊದಲ. ನೀವು ಹೆಣ್ಮಕ್ಳು ಹೊರಗೆ ಹೋಗೋರು, ಅವ್ರಿಗೆ ಯಾಕೆ ಶಿಕ್ಷಣ ಅಂತ? ಯಾರಿಗೆ ಶಿಕ್ಷಣ ಕೊಟ್ರೋ ಅವರು ಹಚ್ಕೊಳ್ಳಿಲ್ಲ, ಯಾರಿಗೆ ಶಿಕ್ಷಣ ಕೊಡ್ಲಿಲ್ಲ ಅವ್ರಿಗೆ ಹಚ್ಕೊಳ್ಳೋರಿದ್ರು, ಆದರೆ ಶಿಕ್ಷಣನೇ ಕೊಟ್ಟಿಲ್ಲ. ಏನ್ ಮಾಡೋದು? ಕೊಡಬೇಕು, ಎಲ್ಲರಿಗೆ ಕೊಡಬೇಕು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಶಿಕ್ಷಣ ಕೊಡಬೇಕು. ಅಲ್ಲೇನು ಇನ್ವೆಸ್ಟ್ ಮಾಡ್ತಾರೋ ಆ ಇನ್ವೆಸ್ಟ್ ಬರೋಬ್ಬರಿ ಕೆಲಸ ಮಾಡ್ತದದು, ಕಾಪಾಡ್ತದೆ ಮನುಷ್ಯ. ಕೊನೆಗೆ ನಿಮ್ಮ ನೋಡೋರು ಅವರೇ. ಆ ಮನೆಯವ್ರೇ ಬರಲಿ, ಈ ಮನೆಯವ್ರೇ ಇರಲಿ, ಅವರೇ ನೋಡ್ಬೇಕು. ಆ ಮನೆಯವ್ರಂದ್ರೆ ಸೊಸೆಯಾಗಿ ಬರುವವರು, ಅವರು ಮಕ್ಕಳೇ, ಹೆಣ್ಣು ಮಕ್ಕಳೇ, ಅವರ ನೋಡ್ಬೇಕು. ನಿಮಗೆ ಇವೇನ್ ನೋಡ್ತಾನೆ? ಅದಕ್ಕೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಲ್ಲಿ ಹೋಗಿ ಅವರನ್ನ ನೋಡಬೇಕು, ಅಲ್ಲಿಯ ಹೆಣ್ಣು ಮಕ್ಕಳು ಇಲ್ಲಿ ಬಂದು ಇವರನ್ನ ನೋಡಬೇಕು. ಹಾಗೆ ಮಾಡಬೇಕಾದ್ರೆ ಅವ್ರಿಗೆ ಎಲ್ಲವನ್ನ ಕೊಡಬೇಕಾಗ್ತದೆ, ಬೆಳೆಸಬೇಕಾಗ್ತದೆ, ಸರಿಯಾಗಿ ಅವರನ್ನ ರಕ್ಷಿಸಬೇಕಾಗ್ತದೆ. ಅವರನ್ನ ಸಮೃದ್ಧ, ಜ್ಞಾನ ಸಮೃದ್ಧ, ಭಾವ ಸಮೃದ್ಧ, ಧನ ಸಮೃದ್ಧ ಮಾಡಬೇಕಾಗ್ತದೆ. ಇದು ಗೃಹಸ್ಥ ಮನೆಯೊಳಗಿರುವ ಹಿಂಗ ಮಾಡಬೇಕು. ಆಶಾ ಪ್ರತೀಕ್ಷಾ ಇವು ಎರಡು ಎತ್ತು ಅಂದ್ರೆ ಮನೆಯೊಳಗ ಆನಂದ ಇರ್ತದೆ. ಆ ಬಳಿಕ ಮೂರನೇದ್ದು ಸಂಗತ. ಸಂಗತ ಅಂದ್ರೆ ಸುತ್ತಮುತ್ತ ನೆರೆ ಹೊರೆಯವರೆಲ್ಲರೂ ಬಹಳ ಆತ್ಮೀಯರಾಗಿರಬೇಕು. ಚೆನ್ನಾಗಿಲ್ಲ, ನೆರೆ ಹೊರೆಯವರು ನಮಗೆ ಬೇಕಾಗಿರಬೇಕು, ನಮಗೆ ಆತ್ಮೀಯರಾಗಿರಬೇಕು. ಯಾಕೆ? ಅವರು ಕೂಡ ನಾವು ವರುಷ ಕಳಿಬೇಕಾಗ್ತದೆ. ಅವರು ಕೂಡ ಜಗಳ ಮಾಡಾಮೇನು. ನೆರೆ ಹೊರೆಯವರು ಅವರು ಹೆಂಗಿರಬೇಕಂದ್ರೆ ನೆರೆಯಾಗಬೇಕು, ಹಂಗ ಅವರು ಆಗಬೇಕು. ಹೊರೆಯಾಗಬಾರದು, ನೆರೆಯಾಗಬೇಕು. ಹಂಗ ಅವರನ್ನು ನಾವು ಕಟ್ಕೋಬೇಕಾಗ್ತದೆ. ಇದಕ್ಕೆ ಸಂಗತ ಅಂತ ಕರೆದಾರೆ. ಫ್ರೆಂಡ್ಲಿನೆಸ್ ವಿತ್ ಯುವರ್ ನೇಬರ್ಸ್. ಇದು ಕೆಲಸ, ಬಹಳ ಮಹತ್ವದ ಕೆಲಸ. ಮನೆಯೊಳಗೆ ಕೆಲಸ ಮಾಡುವವರಿದ್ರೆ, ಕೆಲಸಗಾರರಿದ್ರೆ, ಸೇವಕರಿದ್ರೆ ಅವರನ್ನ ನಾವು ಪ್ರೀತಿಸಬೇಕು. ಯಾಕೆ? ಅವರು ನಮ್ಮ ಮನೆಯಾಗಿರೋರು, ನಮ್ಮ ಹಿತೈಷಿಗಳವರ. ನಾವು ಅವರ ಹಿತ ಉಂಟು ಮಾಡಿದರೆ ಅವರು ನಮಗೆ ಹಿತೈಷಿಗಳಾಗ್ತಾರ. ಹಿಂಗ ಹಿತೈಷಿತ್ವ ಬೆಳೆಸಿಕೊಂಡಿರಬೇಕು ಸುತ್ತಮುತ್ತ. ಇದರಿಂದ ಮನೆಯ ಸಂತೋಷ ಹೆಚ್ಚುತ್ತದೆ. ಇಳದಿದ್ರೆ ಸಂದೇಹ ಶುರುವಾಗ್ತದೆ. ಪ್ರತಿ ದಿನ ಅವರಲ್ಲಿ ಅಲ್ಲೇ ಇರಬೇಕಾದದ್ದರಿಂದ ವಿರಸ ಶುರುವಾದರೆ ಗತಿ ಹೆಂಗೆ ಜೀವನ? ಈಗೊಬ್ಬ ಸನ್ಯಾಸಿ ಇದ್ರೆ ಇಲ್ಲಿ ಗದ್ಲಿತ್ತಂದ್ರೆ ಇದನ್ನ ಬಿಟ್ಟು ಮತ್ತೊಂದು ಕಡೆ ಹೋಗ್ಬಹುದು. ನೀವೆಲ್ಲಿ ಹೋಗೋರು? ಬಹಳ ಆದ್ರೆ ಮನಿ ಬದಲು ಮಾಡಬಹುದು. ಬಾಡಿಗೆ ಇದ್ರೆ, ಸ್ವಂತ ಇದ್ರೆ ಏನ್ ಮಾಡೋದು? ಅದಕ್ಕೆ ಸುತ್ತಮುತ್ತ ನೆರೆ ಹೊರೆಯವರು ಬಹಳ ಒಳ್ಳೆಯವರು ಇರುವಂತೆ ನೋಡ್ಕೋಬೇಕು. ಅವರನ್ನ ನಾವು ಪ್ರೀತಿಸಬೇಕು, ಅವರನ್ನ ಹಚ್ಕೋಬೇಕು, ಅವರ ಸಂಗತಿಯನ್ನ ನಾವು ಮಾಡಬೇಕು. ಒಂದು ಬಗೆಯ ಸ್ನೇಹದ ವಾತಾವರಣ ಆ ಪರಿಸರದೊಳಗೆಲ್ಲ ಇಟ್ಕೋಬೇಕು.
ಇಷ್ಟು ಮಾಡಬೇಕಲ್ಲ. ಮತ್ತೆ ಮನಿ ಕಟ್ಟದ ಬಳಕ ಬೇಡೇನು? ಬರೇ ಭವ್ಯ ಮನಿ ಕಟ್ಟದ, ಸುತ್ತಮುತ್ತ ಎಲ್ಲರೂ ವಿರೋಧಿಗಳೇ. ಅವರಂತಾರೆ ಹೆಂಗ ಮಕ್ಕೋತಾನೆ ಮಕ್ಕೊಳ್ಳಿ, ಇವ ರಾತ್ರಿ ಮಲಗಿರ್ಬೇಕು, ಅವ್ರು ಜೋರಾಗಿ ಸ್ಪೀಕರ್ ಹಚ್ಚಿರ್ಬೇಕು, ಮಕ್ಕೊಳ್ಳಿ ಅಂತ. ನಾವು ಇಂತಿಂತ ಸಣ್ಣ ಮನೆಯವ್ರ ಮಧ್ಯ ಬಂದು ಇಲ್ಲಿ ಭಾರಿ ಮನಿ ಕಟ್ಟಾನ, ನಮಗೆ ಮನಿ ಉದ್ಘಾಟನೆಗೆ ಕರೆದಲ್ಲ, ಶಾಂತಿ ಮಾಡಕ್ ಕರೆದಲ್ಲ, ಹೆಂಗ ಶಾಂತಿ ಪಡಿತಾನ ನೋಡೋಣ ಅಂತ. ಆಗೋದಲ್ಲೇ? ಅದಕ್ಕಿಂತ ಮುಂಚೆ ಕಟ್ಟುವಾಗ ಅವ್ರನ್ನ ಕರೆದು ಅವ್ರ ಕಡೆಯಿಂದ ಭೂಮಿ ಪೂಜಾ ಮಾಡಿ ನೀವ ಇದೆಲ್ಲ ಅಂತ ತಿಳ್ಕೊಂಡು ಅವರಿಗೆ ಪ್ರೋತ್ಸಾಹ ಕೊಡ್ಕೋತ ಕೊನೆಗೆ ಉದ್ಘಾಟನೂ ಅವರಿಂದ ಮಾಡಿಸಿ ಬಿಟ್ರೆ ಅವ್ರು ನಮ್ಮ ಮನಿ ಅಂತ ತಿಳ್ಕೊತಾರೆ. ಅದ ಆ ಭಾವ ಇತ್ತು ಅಂದ್ರೆ ಈ ಮನೆಯವನಿಗೆ ತಣ್ಣಗೆ ಮಲ್ಕೊಳಿಕ್ಕಾಗ್ತದೆ, ಆರಾಮಿರ್ತಾನೆ. ಗೃಹಸ್ಥ ಹೆಂಗಿರಬೇಕದ? ಇದು ಶಾಸ್ತ್ರ ಈಗ ಹೇಳೋದಲ್ಲ. 6000 ವರ್ಷದ ಹಿಂದೆ ಒಬ್ಬ ಹೆಣ್ಣು ಮಗಳು, ಬಹಳ ದೊಡ್ಡ ವ್ಯಕ್ತಿಯ ಹೆಣ್ಣು ಮಗಳು, ಬಹಳ ದೊಡ್ಡ ಅಧಿಕಾರಿಯಾತ, ಅಂಥವನ ಹೆಂಡತಿ ಅವನಿಗೆ ಬೋಧ ಮಾಡಕ್ ಶುರು ಮಾಡ್ಯಾಳ. ಮಂದಿಗೆ ಬೋಧಲ್ಲ, ತನ್ನ ಪತಿಗೆ ಹೇಳಾಕತ್ತಾಳ, ಹಿಂಗಿರ್ಬೇಕು, ನೀ ಏನ್ರ ತಪ್ಪದೆ ಮನ್ಯಾಗಿನ ಆನಂದದ ದೀಪ ಆರ್ತದ. ಅದಕ್ಕೆ ಸಂಘ ಬಹಳ ಮಹತ್ವದ್ದು. ಕೂಡ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಅನುಭಾವ್ಯ ಸಂಘದಿಂದ ನಾನು ಪರಮ ಸುಖಿಯಾದೆ ಅಂದಿಲ್ಲೇನು? ಅಕ್ಕ ಮಹಾದೇವಿ ಅಂದಿಲ್ಲೇ? ಸಂಘ ಬೇಕಾಗ್ತದೆ. ಒಬ್ಬೊಬ್ಬರು ಈ ಜಗತ್ತಿನಲ್ಲಿ ಬಾಳ್ಲಿಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ. ಮನ್ಯಾಗ ಬಂಧು ಬಾಂಧವರು ಅವರು ಇವರು ಎಲ್ಲ ತರ ಬೇಕಾಗ್ತದೆ. ಪ್ರಸಂಗ ಬಂದಾಗ ಎಲ್ಲರೂ ಬೇಕಾಗ್ತದೆ. ಯಾರೂ ಬೇಡ, ನಾವು ಪ್ರಪಂಚ ಕಟ್ಟುತ್ತೇವಿ, ಆನಂದವಾಗಿರ್ತೇವಿ ಅಂತ ಇದು ಹೇಳೋದು ಬಹಳ ಕಷ್ಟದ ಕೆಲಸ. ಈ ಜಗತ್ನಾಗಂತೂ ಬಹಳ ಕಷ್ಟದ್ದು. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಮನುಷ್ಯ ಸಮಾಜ ಜೀವಿಯಾದ, ಎಲ್ಲರೂ ಬೇಕಾಗ್ತದೆ. ಆದ್ದರಿಂದ ಹಚ್ಚಿಗೋಬೇಕು, ಎಲ್ಲರನ್ನ ಹಚ್ಚಿಗೋಬೇಕು. ಮಾತಿನಿಂದ ಕೃತಿಯಿಂದ ಸಹಾಯ ಮಾಡಿ ವ್ಯವಹರಿಸಿ ಸರಿಯಾಗಿ ಎಲ್ಲರೂ ಕೂಡ ನಕ್ಕು ನಲದು ಹಿಂಗೆ ಹಚ್ಚಿಗೋತಾ ಹೋದ್ರೆ ಜೀವನ ಸಂಗತ ಜೀವನ ಆಗ್ತದೆ. ಬೇಕೋ ಬೇಡ ಹೇಳಿದೆಲ್ಲ ಈಗ ಅತ್ಯಂತ ಅವಶ್ಯ. ಅದಕ್ಕೆ ಬಂಧುಗಳು ಬೇಕು. ಆ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಏನಂತಾರೆ, ಎಲ್ಲರೂ ಗೆಳೆಯರು ಬಂಧು ಬಾಂಧವರು ಎಲ್ಲರೂ ಬೇಕು ಮನುಷ್ಯಾಗ. ಎಲ್ಲರದು ಒಂದು ಆಧಾರ ಇತ್ತು ಅಂದ್ರೆ ಸಂಘೇ ಶಕ್ತಿ. ಎಲ್ಲರೂ ಇದ್ರೆ ಒಂಥರ ಶಕ್ತಿ ಇರ್ತದ ಮನುಷ್ಯಾಗ. ಅವನ ಮಾತಿಗೆ ಬಲ ಬರ್ತದೆ, ಅವನ ಮನಸ್ಸಿಗೆ ಶಕ್ತಿ ಬರ್ತದೆ. ಎಂಥ ಪ್ರಸಂಗದಲ್ಲೂ ಸಹಿತ ಕಷ್ಟದ ಪ್ರಸಂಗದಲ್ಲಿ ಹೆದರೋದಿಲ್ಲ. ಯಾಕೆ ನನ್ನ ಹಿಂದೆ ಇಷ್ಟು ಜನ ಅದಾರ ಅಂತ ಅನಿಸ್ತಾ. ಆತ್ಮೀಯತಾ ಅಂತಾರೆ ಇದಕ್ಕೆ. ಬೇಕು, ಆತ್ಮೀಯ ಜನ ಬೇಕು ಜಗತ್ತಿನಲ್ಲಿ. ಆತ್ಮೀಯತ ಎಷ್ಟೋ ಸಲ ಹೆಂಗಾಗ್ತದಂದ್ರೆ, ಈಗ ನೋಡ್ಬೇಕು ನೀವು, ಒಂದೊಂದು ದೇಶದೊಳಗ ಎಲ್ಲದ ಯಾವುದಕ್ಕೇನು ಕೊರತಿಲ್ಲ. ಏನು ಎಲ್ಲ ಯಂತ್ರೋಪ ಸಾಮಗ್ರಿಗಳು, ಏನು ನಮ್ಮ ಕೆಲಸ ಏನು ಬೇಕು ಎಲ್ಲ ಮಾಡ್ತಾ. ಆದರೆ ಏನು ಮಾಡೋದು? ಆತ್ಮೀಯ ಒಬ್ಬ ವ್ಯಕ್ತಿ ಸಿಗೋದು ಕಷ್ಟ. ಸುಖ ಇರಲಿ ಮನುಷ್ಯಾಗ, ದುಃಖ ಇರಲಿ, ಅದನ್ನ ಹೇಳ್ಕೊಂಡು ಹಂಚಿಕೊಂಡು ಬದುಕ್ತಾ ಇದ್ರೆ ಸುಖ ಇನ್ನಷ್ಟು ಸುಖ ಆಗ್ತದೆ, ದುಃಖ ಕಡಿಮೆ ಆಗ್ತದೆ. ಅದು ಭಾವ. ಅದ ಹಂಚಿಕೊಳ್ಳಕ್ಕೆ ಬೇಕ ಬೇಡ? ಅದಕ್ಕೆ ಸಂಗತ ಬಹಳ. ನಮಗೆ ಯಾರ್ದು ಅವಶ್ಯ ಇಲ್ಲ. ನಾವು ವಿ ಡೋಂಟ್ ಡಿಪೆಂಡ್ ಅಪಾನ್ ಎನಿವನ್ ಇನ್ ದ ವರ್ಲ್ಡ್. ಈಗ ಅನಬಾರದು ಮನುಷ್ಯನೇ.
ನಂದು ಯಾರು ಹಂಗಿಲ್ಲ, ಹಿಂಗ ಅನಬೇಡ, ಪ್ರಸಂಗ ಹಿಂಗ ಬರ್ತಾವ, ನೀನು ಹಂಗಿನಾಗಿ ಇರಬೇಕಾಗ್ತದೆ. ಪ್ರಸಂಗಗಳೇ ಹಂಗ ಬರ್ತಾವ. ಅಷ್ಟೇ ಅಲ್ಲ, ಅಂಥ ಪ್ರಸಂಗಗಳು ಇನ್ನೊಬ್ಬರಿಗೂ ಬರ್ತಾವ. ಆವಾಗ ನೀನು ಸಹಾಯ ಮಾಡದೇ ಇದ್ರೆ ನಿನ್ನ ಪ್ರಸಂಗದಾಗ ಅವರು ಸಹಾಯ ಮಾಡೋದಿಲ್ಲ. ಸಹಾಯನೇ ಪರಸ್ಪರ ಇಲ್ಲದೆ ಇದ್ರೆ ಸೌಖ್ಯ ಹೆಂಗುಂಟಾಗ್ತದೆ? ಬೇಕು, ಎಲ್ಲ ಬೇಕು. ಬರೇ ಸಂಘ ಅಂದ್ರೆ ಮನುಷ್ಯರದಲ್ಲ, ಪ್ರಾಣಿಗಳದು, ಪಕ್ಷಿಗಳದು ಎಲ್ಲ ಬೇಕು. ಸುಮ್ಮನೆ ಒಂದು ನಾಯಿ ಸಾಕ್ರಿ, ಎಷ್ಟು ಭರವಸೆ ಇರ್ತದೆ. ಸಣ್ಣ ನಾಯಿ, ಸಣ್ಣದೇ ಅದು, ಬಹಳ ದೊಡ್ಡದಿರೋದಿಲ್ಲ. ಸುಮ್ಮನೆ ಒಂದಿಷ್ಟು ನುಚ್ಚು ಹಾಕಿದ್ರೆ ಮುಗೀತು. ಆದರೆ ನಿಮಗೆ ಎಂಥ ಭರವಸೆ, ನಿಶ್ಚಿಂತವಾಗಿ ನೀವು ಮಲ್ಕೋಬಲ್ಲಿರಿ. ಮತ್ತು ಎಲ್ಲರೂ ನಾಯಿ ಸಾಕಿರಿ, ಮತ್ತು ಊರಾಗಿ ದೊಡ್ಡ ಸಮಸ್ಯೆ ಆದೀತು. ಪ್ರತಿಯೊಂದು ಮನೆಯವರು ನಾಲ್ಕು ಹಿಂಗೆ ಸಾಕಿ ಬಿಟ್ರೆ ತೇರದಾಳ್ದಾಗ ಯಾರು ಬರೋರು ಯಾರು? ಬೇಕು. ಯಾವುದು ಹಿತ ಉಂಟು ಮಾಡ್ತದೆ, ಯಾವುದರಿಂದ ನಮಗೆ ಒಳ್ಳೇದಾಗ್ತದೆ ಅಂಥದ್ದು ಒಂದು ಗುಬ್ಬಿನೇ ಇರಲಿ, ಒಂದು ಮತ್ತೇನರ ಇರಲಿ, ಸುಮ್ಮನೆ ಸಹಜ ಎಲ್ಲವನ್ನ ಪ್ರೇಮದಿಂದ ನೋಡುವಂಥ ಹೃದಯ ಇತ್ತು ಅಂದ್ರೆ ಸಂಗತಿ ಶುರುವಾಗ್ತದೆ. ಸಂಗತಂ, ನೆರೆ ಹೊರೆಯ ಭಾವ ಬರಬೇಕು. ಚಲೋ ಇಲ್ಲ ಇದು? ಮೂರು ಏನೇನು? ಆಶಾ, ಪ್ರತೀಕ್ಷಾ ಮತ್ತು ಸಂಗತ. ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರು ಏನು ಮಾಡಿದ್ರು ಅಂದ್ರೆ ಏನೂ ಮಾಡಲಿಲ್ಲ. ಶರಣರ ಸಂಘ. ಮಡಿಕೆಯ ಮಾಡುವರೆ ಮಣ್ಣೇ ಮೊದಲ, ತೊಡಿಗೆಯ ಮಾಡುವರೆ ಹೊನ್ನೇ ಮೊದಲ ಅಂದಿಲ್ಲ? ಶಿವಪಥ ಅರಿವಡೆ ಗುರುಪಥ ಮೊದಲ. ಕೂಡಲ ಸಂಗಮ ದೇವನ ಒಲಿಸಬೇಕಾಗಿತ್ತು ಅಂದ್ರೆ, ಅವನನ್ನ ಅರಿಬೇಕಾದ್ರೆ, ಅನುಭವಿಸಬೇಕಾದ್ರೆ ಏನ್ ಬೇಕು? ಶರಣರ ಸಂಘವೇ ಮೊದಲ. ಬಸವಣ್ಣವರು ಬಹಳ ದೊಡ್ಡ ಕೆಲಸ ಏನು ಮಾಡಿದ್ರು ಅಂದ್ರೆ ಹಚ್ಚಿಕೊಂಡ್ರು. ಬಂದವ್ರನ್ನೆಲ್ಲ ಹಚ್ಚಿಕೊಂಡ್ರು. ಹೆಂಗ ಹಚ್ಚಿಕೊಂಡ್ರು? ನೀವೇ ದೊಡ್ಡವರು, ನಾನಿರೋದೇ ನಿಮಗಾಗಿ ಅಂತಂದ್ರು. ಎಷ್ಟು ಆಶ್ಚರ್ಯ! ಆ ಮಾತು ಎಷ್ಟು! ನಾನು ಇರೋದು ನಿಮ್ಮ ಸೇವೆಗಾಗಿ, ನೀವು ಬರೋದು ನನ್ನನ್ನು ಅನುಗ್ರಹಿಸೋದಕ್ಕಾಗಿ. ಹಿಂಗ ಅಂದದ್ದರಿಂದ ಬಂದವರೆಲ್ಲ ಏನ್ ಮಾಡಿದ್ರು? ಬಸವಣ್ಣನನ್ನ ಹಾಡಿದ್ದು, ಕೊಂಡಾಡಿದ್ದು. ಯಾಕೆ? ಸಂಘ ಬೇಕು. ಮನುಷ್ಯಾಗ ಅತ್ಯಂತ ಆತ್ಮೀಯ ಗೆಳೆಯರು ಬೇಕಾಗ್ತದೆ, ಸಂಘ ಚಲೋ ಬೇಕಾಗ್ತದೆ, ಬಂಧು ಬಾಂಧವರು ಬೇಕಾಗ್ತದೆ. ಹಣ ಮಹತ್ವದ್ದಲ್ಲ, ಸಂಘ ಬಹಳ ಮಹತ್ವದ್ದು. ಸಂಘ ಏನು ತರ್ತದ ಜೀವನದಾಗ ಅದು ಹಣ ತಂದೀತು ಅಂತ ಹೇಳಲಿಕ್ಕಾಗೋದಿಲ್ಲ. ಅಷ್ಟು ಅದ್ಭುತವಾದದ್ದು ಸಂಘ. ಆದರೆ ಎಂಥವ್ರು ಕೂಡ ಸಂಘ ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ಮತ್ತು ಹಿಂದಿನವ್ರಿಗೆ ಕಾಣಿಸ್ಲಿಲ್ಲ. ಸಂಘ ಮಾಡಕ್ ಹೋಗಿ ದಾರ್ಯಾಗ ಬೀಳಂಗ ಸಂಘ ಆಗಬಾರದು. ಎಲ್ಲ ಮಾಡಬೇಕು. ಕುಡುಕರ ಸಂಘ ಮಾಡಿಬಿಟ್ರೆ ಗತಿ ಹೆಂಗೆ? ಜಗಳ ಮಾಡೋರ ಸಂಘ ಮಾಡಿಬಿಟ್ರೆ ಗತಿ ಹೆಂಗೆ? ಸಂಘ ಮಾಡಬೇಕಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಹಿಂಗೆ ಮಾಡ್ಕೋತಾದ್ರೆ ಗತಿ ಹೆಂಗೆ? ಮತ್ತಿಷ್ಟು ತಾಪ ಹೆಚ್ಚಾದೀತು ಜೀವನದಾಗ. ಅದಕ್ಕೆ ತಿಳ್ಕೊಂಡು ತಿಳುವಳಿಕೆಯಿಂದ ವಿವೇಕದಿಂದ ಸಂಘ ಮಾಡಬೇಕು.
3 ಅಲ್ಲ, ಇನ್ನ ಎಷ್ಟದಾವ? 5. ಮನಿ ಕಟ್ಟವ್ರು ಯಾರೇ ನಾಳೆ ಲಗ್ನ ಯಾರು ಆಗ್ತೀರೆಲ್ಲ, ಈಗ ಆಗಿದ್ದಾಗಿ ಹೋಯ್ತು. ಆಗೋರು ಇದನ್ನ 8 ತಿಳ್ಕೊಂಡಿರಬೇಕು. ಆದವರು ಶ್ಯಾಮಲಾದೇವಿ ಹೇಳೋ ಈ ಮಾತು ನೆನಪಿಟ್ಟುಕೊಂಡಿರಬೇಕಷ್ಟೆ. ಎಷ್ಟು ಛಲೋ ಮಾತು. ಅಷ್ಟು 1000 ವರ್ಷಗಳ ಹಿಂದೆ ಯಾವ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ, ಬರೇ ಸ್ವಚ್ಛ ನೀತಿಯ ಬರೇ ಜ್ಞಾನ. ಎಂಥ ಉಪನಿಷತ್ತು! ಇನ್ನ ಇದದಾವಲ್ಲ, ಆಶಾ ಪ್ರತೀಕ್ಷಾ ಸಂಗತಿ. ಮುಂದೆ 4ನೇದ್ದು ಯಾವುದು? ಇಂದಲ್ಲ, ನಾಳೆ. ನಮಸ್ಕಾರ.